ಜೀವನದಲ್ಲಿ ಒಂದು ಸಾಧನೆ ಮಾಡಲೇಬೇಕು ಅಂತ ಹಠ ಇತ್ತು. ಅದಕ್ಕೆ ಒಂದು ಇನ್ಸಿಡೆಂಟ್ ಆಗಿದೆ ನನ್ನ ಜೀವನದಲ್ಲಿ. ನಾನು SSLC ಇರಬೇಕಾದ್ರೆ ಒಬ್ಬ ತಂಬೂರಿ SSLC ಎಕ್ಸಾಮ್ ಬರೆದಿದ್ದೆ. ತಂಬೂರಿ ನಮ್ಮ ಮನೆಗೆ ಬಂದಾಗ ನಮ್ಮ ತಾಯಿ ಏನೂ ಓದಿರಲಿಲ್ಲ. ಅಪ್ಪ 6ನೇ ಕ್ಲಾಸು. ನಿನ್ನ ಮಗ ಸ್ವಲ್ಪ ತಲಾಟೆ ಇದ್ದಾನೆ ಚಿಕ್ಕ ವಯಸ್ಸಲ್ಲಿ, ಆ ಸ್ಪೋರ್ಟ್ಸು ಅದು ಇದು ಜೋರಿದ್ದೆ ನಾನು. ಆವಾಗ ನಿಮ್ಮ ಮಗ ಏನೂ ಆಗೋದಿಲ್ಲ ಜೀವನದಲ್ಲಿ ಅಂತ ಅವನು ಸ್ವಾಮೀಜಿ ಹೇಳ್ತಾ ಇದ್ದಾಗ ತಂಬೂರಿ ನಮ್ಮಮ್ಮ ಅಳ್ತಾ ಇದ್ರು. ಆ ತಂಬೂರಿ ಹೊಡೆದಾಕ್ಬಿಟ್ಟೆ ನನ್ನ ಮನೆ ಮುಂದೆ ನಾನು ಹೊಡೆದಾಕಿ ನಮ್ಮ ಅಮ್ಮನಿಗೆ ಹೇಳಿದೆ, ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ, ಹಠ ಇದ್ದರೆ ಗೆರೆ ನಾವು ಕೈಯಲ್ಲಿ ತರಿಸ್ಬೋದು ಅಂತ. ನಾನು ತರ್ತೀನಿ, ಸುಮ್ಮನೆ ಇರಮ್ಮ. ಅದೊಂದು ಇನ್ಸಿಡೆಂಟ್ ಆಯಿತು. ನಮ್ಮ ಮಾವ ಒಬ್ಬರು, ಅವರು ಆ ಕಾಲದಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಅವರು ಡಿಗ್ರಿ ಮಾಡಿದರು. ನಮ್ಮ ಮನೆಗೆ ಬಂದು, ನಿಮ್ಮ ಅಮ್ಮ ಓದಿಲ್ಲ, ನಿಮ್ಮ ಅಪ್ಪ 6ನೇ ಕ್ಲಾಸು, ನೀನು SSLC ಸೆಪ್ಟೆಂಬರ್ ಅಕ್ಟೋಬರ್ 10 ವರ್ಷ ಬರ್ಕೊಡ್ತೀನಿ ಅಂತ. ನನ್ನ ಒಳಗಡೆ ಇದ್ದಂತಹ ಪವರ್ ಅವರು ಟಾರ್ಚ್ ಮಾಡಿದ್ರು. ಆ ತಂಬೂರಿ ಅವನು ನಮ್ಮ ಮಾವ ಇನ್ಸಲ್ಟ್ ಮಾಡಿದ್ರಲ್ಲ, ನನಗೆ ಛಲ ಬಂತು. SSLC ಫಸ್ಟ್ ಟೈಮ್ ನಮ್ಮೂರಲ್ಲಿ ನಾನೇ ಪಾಸಾಗಿದ್ದು. ಅಲ್ಲಿಂದ ನಾನು ನಮ್ಮ ಅಪ್ಪನ ಮಾತು ಕೇಳೋದು ಬಿಟ್ಟುಬಿಟ್ಟೆ. ನಮ್ಮ ಚಿಕ್ಕಪ್ಪ ಈಸ್ ಹಿಯರ್, ಅವರು ಈ ಸಪೋರ್ಟೆಡ್ ಮೀ. ನಮ್ಮ ಅಪ್ಪನಿಗೆ ಪಾಪ ಅಷ್ಟು ಗೊತ್ತಿಲ್ಲ, ಅವರು ದೊಡ್ಡ ಮಗ, ವ್ಯವಸಾಯಕ್ಕೆ ಹಾಕಬೇಕು ಅಂತ ಅವ್ರ ಉದ್ದೇಶ. ಬೇಗ ಮದುವೆ ಮಾಡಿ ಒಂದು ವ್ಯವಸಾಯಕ್ಕೆ ಹಾಕ್ಬಿಡ್ಬೇಕು ಅಂತ. ನನಗೆ ಓದಬೇಕು ಅಂತ ಆಸೆ. ನಮ್ಮ ಚಿಕ್ಕಪ್ಪ ನಾನು ಅವನಿಗೆ ನನ್ನ ಭಾಗ ಕೊಟ್ಬಿಟ್ಟು ನಾನು ಓದಿಸ್ತೀನಿ ಅಂತ. ಈ ಸ್ಟುಡ್ ವಿತ್ ಮೀ ಈವನ್ ಟುಡೇ ವಿ ಆರ್ ಜಾಯಿಂಟ್ ಫ್ಯಾಮಿಲಿ. ಆ ಛಲ ನನ್ನಲ್ಲಿ ಉದ್ದಕ್ಕೂ ಬಂತು. ನಾನು SSLC ಮುಗಿಸಿದ ಮೇಲೆ ಡಿಗ್ರಿ ಬಂದ ಮೇಲೆ ಬೆಂಗಳೂರು ಬಂದಾಗ 83ರಲ್ಲಿ ನನ್ನ ತಮ್ಮಂದನ್ನೆಲ್ಲ ಕರ್ಕೊಂಬರ್ಬೇಕು ಅಂತ ಆಸೆಪಟ್ಟೆ. ನಮ್ಮಪ್ಪ ಕಳಿಸಲ್ಲ ಅಂದರು. ನನ್ನ ತಮ್ಮಂದರು ಏನು ಬರ್ತೀರಾ ಅಂದ್ರೆ ಎಲ್ಲ ನನ್ನ ಜೊತೆಗೆ ಎಸ್ ಅಂದ್ಬಿಟ್ರು. ಒಬ್ಬ ತಮ್ಮ ಅವನು ಇವಾಗ ಊರಲ್ಲೇ ಇದ್ದಾನೆ. ಅವನು ಯೂಸ್ ಟು ಗಿವ್ ಮೀ 5 rupees 10 rupees ನಮ್ಮ ಸಪೋರ್ಟ್ ಮಾಡ್ತೀನಿ ಅಂತ. ಒಂದು ಮೂಟೆಯಲ್ಲಿ ಒಂದು ಕಡೆ ಮೂಟೆ ಇಜ್ಜಲು ಮೂಟೆ, ಇನ್ನೊಂದು ಕಡೆ ಮೂಟೆ ಅಕ್ಕಿ ಮೂಟೆ ಬೆಂಗಳೂರಿಗೆ ಎತ್ಕೊಂಡ್ಬಂದೆ. ಬಸ್ಸಲ್ಲಿ ಎತ್ಕೊಂಡು 2 ಮೂಟೆ ಎತ್ಕೊಂಡ್ಬಂದು ಮಕ್ಕಳನ್ನ ಓದಿಸ್ಬೇಕು ಛಲ ಹಿಡಿದೆ. ಇವತ್ತು ನನ್ನ ತಮ್ಮಂದರು ಎಲ್ಲರೂ, ಒಬ್ಬ ಅಮೇರಿಕಾದಲ್ಲಿದ್ದಾನೆ ಸೈಂಟಿಸ್ಟು, ಎಂಟೈರ್ ಫ್ಯಾಮಿಲಿ ಬಿಕಮ್ ಎಜುಕೇಟೆಡ್. ಆ ಹಠ, ಆ ಛಲ, ಅದೊಂದು ಸಾಧನೆ. ಯಾಕೆ ನಮ್ಗೆ ಹೇಳ್ತೀನಿ ಅಂದರೆ, ನಮ್ಮ ಹುಡುಗರು ಯಂಗ್ಸ್ಟರ್ಸು ಸಡನ್ನಾಗಿ ಸಿಟ್ಟು ಮಾಡ್ಕೊತೀರಿ ಕೋರ್ಟಲ್ಲಿ. ಸಿಟ್ಟಿಗೆ ಬದಲು ಸ್ವಲ್ಪ ಛಲ ಇಟ್ಕೊಳ್ಳಿ, ನಾನೇನೋ ಸಾಧನೆ ಮಾಡ್ತೀನಿ ಅಂತ, ಅದು ಆಗುತ್ತೆ. ಇದೊಂದು ಇನ್ಸಿಡೆಂಟು. ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕು ಅಂತ ಇಷ್ಟಪಡ್ತೀನಿ. ನಾನು ನಮ್ಮ ಸೀನಿಯರ್ ಆಫೀಸ್ ಸೇರಿದಾಗ MS ಗೋಪಾಲ್ ಯಾರೋ ಒಬ್ಬರು KIT ಮ್ಯಾಟ್ರ್ ಬಂದಾಗ ಆ ಕೇಸು ಏನೂ ಆಗಲ್ಲ ಅಂತ ಸೀನಿಯರು, ನಾನು ಮಾಡ್ತೀನಿ. ನಾನು ಹೋಗಿ ಒಂದು 2 ತಿಂಗಳಾಗಿತ್ತು. ಏನು ರೀ ನನ್ನ ಅನುಭವ ವಸ್ತು, ನಿಮ್ಮ ವಯಸ್ಸಲ್ಲ ನೀವೇನು ಮಾಡ್ತೀರಾ ಅಂತ, ಕೇಸಲ್ಲಿ ಏನೂ ಇಲ್ಲ ಅಂತ. ಆ ಕೇಸನ್ನು ನಾನು ಓದಿ, ಲ್ಯಾಂಡ್ ರೆವಿನ್ಯೂ ಆ್ಯಕ್ಟು 2 ಸಲ 3 ಸಲ ಓದಿ ಅದನ್ನು ತಯಾರು ಮಾಡಿದೆ. KITಯಲ್ಲಿ ಕೇಸ್ ಬಂದಾಗ ಸೀನಿಯರ್ಗೆ ಹೇಳ್ದು ಬರಲ್ಲ ಅಂದರು. ಬೆಂಕಿ ಮರಿಯಪ್ಪ ಅಂತ ನೀವೆಲ್ಲ ಕೇಳಿರ್ತೀರಿ. ಅವರು ಮುಂದೆ ಹೋದಾಗ ನಾನೇನು ಹೈಕೋರ್ಟ್ ಜಡ್ಜಲ್ಲಿ ನೋಗ್ರೌಂಡ್ ಡಿಸ್ಮಿಸ್ ಅನ್ನೋಕ್ಕೆ ಆಗೋದಿಲ್ಲ ರೀ ಅಂತ ಬಿಡಲಿಲ್ಲ. ನಾನು ಗಲಾಟೆ ಮಾಡಿ ಸ್ಟೇ ಮಾಡ್ಕೊಂಬಂದೆ. ಆ ಕೇಸು ಕೊನೆಗೆ ಆರ್ಗ್ಯುಮೆಂಟ್ ಬಂದಾಗ ನಮ್ಮ ಸೀನಿಯರ್ ಬರಲಿಲ್ಲ, ನಾನು ಆರ್ಗ್ಯೂ ಮಾಡಿದೆ, ಗೆದ್ದೆ. ರಿಟ್ ಪಿಟಿಷನ್ ಹಾಕಿದ್ರು, ರಿಟ್ ಅಪೀಲ್ ಹಾಕಿದ್ರು, ಎಲ್ಲ ಕಡೆ ನಾನು ಗೆದ್ದೆ. ಆ ಲೆಟ್ರ್ ಬಂದಾಗೆಲ್ಲ ಸೀನಿಯರ್ ಹೇಳೋರು, ಇದು ಮೇಲೆ ಮಾತ್ರ ನನಗೆ ರೀ, ಒಳಗಡೆ ನಿಮಗೆ ತೋಳ್ರಿ ಅಂತ. ಆ ಛಲ ಇತ್ತು. ನಾನು ಲಾಯರ್ ಆದಾಗ ಕೇವಲ 12 ದಿವಸದಲ್ಲಿ ಜಸ್ಟಿಸ್ ಹಕೀಂ ಸಾಹೇಬರು, ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ಅವ್ರ ಮುಂದೆ ಆ 23-24 ಲಾಸ್ಟಲ್ಲಿತ್ತು ಕೋಟಾಲು, ಎಲ್ಲ ಅಡ್ಜರ್ಮೆಂಟ್ ಕೇಳ್ತಾಯಿದ್ರು. ನಾನು ಎದ್ದು ನಿಂತ್ಕೊಂಡಾಗ ನಿಮ್ಮದು ಅದೇ ಗೋಳ ಅಂದರು. ಇಲ್ಲ ಸ್ವಾಮಿ, ನೀವು ಕೇಸ್ ಅನುಕೂಲ ಮಾಡೋಂಗಿಂತ ನಾನು ಆರ್ಗ್ಯುಮೆಂಟ್ ಮಾಡ್ತೀನಿ ಎಂದೆ. ಆರ್ಗ್ಯೂ ಮಾಡಿ ಅಂದರು. ಧೈರ್ಯವಾಗಿ ಆರ್ಗ್ಯೂ ಮಾಡಿದೆ. 12 ದಿವಸದಲ್ಲಿ ಏನು ಗೊತ್ತಾಗುತ್ತೆ, ಏನೋ ನೋಟ್ಸ್ ಮಾಡಿದೆ, ಅದ್ರ ಮೇಲೆ ಬರೆದೆ. 12 ದಿವಸದಲ್ಲಿ ನಾನು ಹೈಕೋರ್ಟಲ್ಲಿ ಕೇಸ್ ಗೆದ್ದೆ. ಅದು ಒಂದು ನ್ಯಾಯಮೂರ್ತಿಗೆ ಅವಕಾಶ ಕೊಟ್ಟ ನ್ಯಾಯಮೂರ್ತಿಗೆ ನಾನು ಸದಾ ಚರುಣಿ. ಅದೊಂದು ಛಲ. ನಾನು ಜಡ್ಜ್ ಆದಮೇಲೆ ಒಂದು ಹಠ ಇತ್ತು ನನಗೆ, ಅದನ್ನು ಬ್ರೇಕ್ ಮಾಡಬೇಕು ಅಂತ. ಜಡ್ಜ್ ಆದಮೇಲೆ ಕರೆಕ್ಟಾಗಿ 10 ದಿವಸಕ್ಕೆ ಒಂದು ಜಡ್ಜ್ಮೆಂಟನ್ನು ಬರೆದೆ. ಅಲ್ಲಿನ ಹಿರಿಯ ನ್ಯಾಯಮೂರ್ತಿ ನನಗೆ ಅವಕಾಶ ಕೊಟ್ಟರು. ನಾವು ಛಲ ಜೀವನದಲ್ಲಿ ಇದ್ದರೆ ಏನು ಬೇಕೋ ಸಾಧನೆ ಮಾಡ್ಬೋದು ಅಂತ. ಒಬ್ಬ ಹಳ್ಳಿಯ ಹುಡುಗ 40 ವರ್ಷ ಹಿಂದಗಡೆ ಬೆಂಗಳೂರಿಗೆ ಬಂದಾಗ ನಾನು ಅಪರಿಚಿತ. ಇವಾಗ 7 ಕೋಟಿ ಕನ್ನಡಿಗರು ನನ್ನವರು, ನೀವು ನಮ್ಮವರು.
ನಾನು ಬರೀ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದೆ, ಇವಾಗ ದೊಡ್ಡ ಫ್ಯಾಮಿಲಿ ನಿಂತಿರೋಲ್ಲ ನಮ್ಮವರು. ನಿಮ್ಮ ಪ್ರೀತಿ ವಾತ್ಸಲ್ಯ ನಾನು ನೋಡಿ ನಾನು 62, ನನ್ನ ಭಾವನೆ ಬರ್ತಾನೆ ಇಲ್ಲ. 22 ನನ್ನ ಪವರ್ಫುಲ್ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ಐ ಹ್ಯಾವ್ ಟು ಡೂ ಸಮಥಿಂಗ್ ಟು ದಿ ನೇಷನ್ ಅಂತ ಹಠ ಬಂದಿದೆ. ನಮ್ಮ ಉದಯಳ್ಳ ಸಾಹೇಬರು ಅಡ್ವೊಕೇಟ್ ಜನರಲ್ ಇದ್ದಾಗ ನಾನು ಅವ್ರ ಜೊತೆಯಲ್ಲಿ ಗೌರ್ಮೆಂಟ್ ಅಡ್ವೊಕೇಟ್ ಆಗಿದ್ದೆ. ಒಂದು ಪರಿಸ್ಥಿತಿ ಬಂತು, ಅವರ ಸತ್ವ ಪರೀಕ್ಷೆ ಅಬೌಟ್ ಇಂಟಿಗ್ರಿಟಿ ಆಫ್ ಬೋತ್ ದಿ ಅಡ್ವೊಕೇಟ್ ಜನರಲ್ ಆ್ಯಂಡ್ ಗೌರ್ಮೆಂಟ್ ಅಡ್ವೊಕೇಟ್. ನಾನು ಹೇಳಲೇಬೇಕಾಗುತ್ತೆ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆಗಿನ ಮುಖ್ಯಮಂತ್ರಿಗಳು, ಆಗಿನ ಪ್ರಧಾನಮಂತ್ರಿಗಳು ಯಾವುದೋ ಒಂದು ಕೇಸನ್ನು ಮಾಡಬೇಕಾದಾಗ ನಾನು ದಾಕ್ಷಿಣ್ಯವಾಗಿ ಮಾಡೋದಿಲ್ಲ ಸಾರ್ ಅಂದೆ. ನೀವು ಯುವ ಮುಖ್ಯಮಂತ್ರಿಗಳು ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀರಾ, ಸಮಾಜಕ್ಕೆ ಒಳ್ಳೇದು ಮಾಡಿ, ನಾನು ಮಾಡೋದಿಲ್ಲ ಅಂತ. ಅಲ್ಲಿಂದ ದೊಡ್ಡವರು ಫೋನ್ ಮಾಡಿದ್ರು, ನೀವು ನಮ್ಮ ವಕೀಲರು, ನಾನು ಕೋಲಾರ ಜಿಲ್ಲೆಯವನು ಸಾರ್, ಬೇರೆ ಜಿಲ್ಲೆ ಅಲ್ಲ ಅಂತ ಹೇಳ್ಬಿಟ್ಟೆ ಸ್ಟ್ರೈಟಾಗಿ. ತಕ್ಷಣ ಅವ್ರ ಫೋನ್ ಬಂತು, 1:30ಗೆ ಅವ್ರು ಕರೆಸಿದ್ರು ಚೇಂಬರ್ಗೆ. ನಾನು ವಿತ್ ರಿಸಿಗ್ನೇಷನ್ ಲೆಟರ್ ತೊಗೊಂಡೋದೆ. ಅದೆಲ್ಲ ಆ ಥರ ಮಾಡೋಕ್ಕಾಗಲ್ಲ ಅಂತ. ಅವತ್ತೇನಾದರೂ ಅಡ್ವೊಕೇಟ್ ಜನರಲ್ ಅವರು ನನ್ನ ಬಿಟ್ಟಿದ್ದರೆ ನಾನು ಈ ಥರ ಬರ್ತಾ ಇದ್ನಲ್ಲೋ ಗೊತ್ತಿಲ್ಲ. ಅವ್ರು ಒಂದೇ ಮಾತು ಹೇಳಿದ್ರು, ವೀರಪ್ಪ ಅವ್ನು ತೆಗಿಯೋಕ್ಕಾಗೋದಿಲ್ಲ, ಎಲ್ಲ ನ್ಯಾಯಮೂರ್ತಿಗಳು ಅವ್ರು ಕಂಡ್ರೆ ಅಷ್ಟು ಪ್ರೀತಿ, ಏನು ಕಾರಣ ತೆಗಿಬೇಕು, ನಾನು ತೆಗಿಯೋಕ್ಕಾಗಲ್ಲ. ಆದರೆ ಸಬ್ಜೆಕ್ಟ್ ಮಾತ್ರ ಚೇಂಜ್ ಆಯಿತು ಅಷ್ಟೇ. ಇವತ್ತು ನಾನು ಇರಬೇಕಾದ್ರೆ ಅವರು ಒಂದು ಕಾರಣ ಅಂತ ನಾನು ಕೃತಜ್ಞತೆ ಬಯಸ್ತೀನಿ ಸರ್. ಆ ಥರ ಎಷ್ಟೋ ಸಂದರ್ಭಗಳು ಬಂದಾಗ ನಾನು ಸುಮಾರು 8 ಜನ ಅಡ್ವೊಕೇಟ್ ಜನರಲ್ ಅವರು, 8 ಜನ ನಮ್ಮ ಮುಖ್ಯಮಂತ್ರಿಗಳು ಸರ್ಕಾರದಲ್ಲಿ ಸತತವಾಗಿ ಎಲ್ಲ ಸರ್ಕಾರದಲ್ಲೂ 15 ವರ್ಷ, ನಾನು 15 ವರ್ಷ ಸರ್ಕಾರ ವಕೀಲನಾಗಿ ಒಂದು ನಿಮಿಷ ನನ್ನ ಆತ್ಮ ಸಾಕ್ಷಿಯನ್ನು ಸಾಯಿಸಲೇ ಇಲ್ಲ. ನಾನು ಅದನ್ನು ಬದುಕಿದ್ದೀನಿ. ನನ್ನ ಭಾವನೆ ಯಾವಾಗಲೂ ಒಂದು ಸಲ ನಾವು ಸತ್ತರೆ ಡೆಡ್ ಅಲೈವ್ ಆಗಬಾರ್ದು, ಬದುಕಿ ಸಾಯಬೇಕು ಅಂತ ನನ್ನ ಛಲ ಇತ್ತು. ಆ ಛಲಕ್ಕೆ ಎಲ್ಲ ನನ್ನ ಹಿರಿಯ ನ್ಯಾಯವಾದಿಗಳು, ನನ್ನ ಕಿರಿಯ ನ್ಯಾಯವಾದಿಗಳು ಒಂದೊಂದು ಸಲ ಕೋರ್ಟಲ್ಲಿ ನಾನು ಜೋರು ಮಾಡಿದ್ದೀನಿ. ಆದರೆ ಅದನ್ನು ಏನೂ ಮನಸ್ಸಲ್ಲಿ ಇಟ್ಕೊಳ್ದೆ ನಾನು ಜೋರು ಮಾಡಿದ್ದೇ ನನಗೆ ಆಶೀರ್ವಾದ ಅಂತೇಳಿ ಇಷ್ಟೊಂದು ಜನ ಇಷ್ಟೊತ್ತು ಮಾಡಿದ್ದು ನಾನು ಇದನ್ನು ನೋಡ್ತಾ ಇದ್ದರೆ, ಅದೇನೋ ಚೀಫ್ ಜಸ್ಟಿಸ್ ಅಂದರು, ಅದು ಆಗಿದ್ದರೆ ನಾನೆಲ್ಲೋ ಪರದೇಶ ಆಗ್ತಾಯಿದ್ದೆ. ಇಲ್ಲಿ ಕನ್ನಡ ನಾಡಿನಲ್ಲಿ ನಾನು ರಿಟೈರ್ಡ್ ಆಗ್ತಾಯಿದ್ದೆ, ಹೆಮ್ಮೆಯಿಂದ ರಿಟೈರ್ಡ್ ಆಗ್ತಾಯಿದ್ದೀನಿ. ನನ್ನ ಸಾರ್ಥಕ ಜೀವನ ಅನಿಸ್ತು ನನಗೆ. ನಾನು ಜಡ್ಜ್ ಆದಾಗಲೂ ಇಷ್ಟು ಖುಷಿಯಾಗಿಲ್ಲ ನನಗೆ. ಆ 8 ವರ್ಷ 5 ತಿಂಗಳು ನಾನು ಮಾಡಿದ ಸಣ್ಣ ಸೇವೆ ಕರ್ನಾಟಕ ಜನತೆಗೆ ಇಷ್ಟೊಂದು ಅವಾರ್ಡ್ ಬರುತ್ತೆ ಅಂತ ನನಗೆ ಅರ್ಥ ಆಗಲಿಲ್ಲ. ಇವಾಗ ಅರ್ಥ ಆಗ್ತಾ ಇದೆ. ಎಲ್ಲ ನ್ಯಾಯಾಧೀಶರು, ವಕೀಲರು ನ್ಯಾಯವಾಗಿ ಬದುಕಿದ್ರೆ ನಮ್ಮ ಸಾರ್ಥಕ ಜೀವನ ರಿಟೈರ್ಡ್ ಆದಾಗ ಹಿಂಗಾಗುತ್ತೆ ಅಂತ ಇದು ಒಂದು ಎಕ್ಸಾಂಪಲ್ ನನಗೆ ಅರ್ಥ ಆಗ್ತಾ ಇದೆ. ನಾನು ಒಂದು ಹೇಳ್ಬೇಕಾಗಿ ವಿನಂತಿ, ತಪ್ಪು ಭಾವಿಸಬೇಡಿ. ನಾನು 95ರಲ್ಲಿ 93ರಲ್ಲಿ ನಮ್ಮ ಸೀನಿಯರ್ ಕರಡು MS ಗೋಪಾಲ್ ಅಂತ, ಅವರು ವಾಸ್ ಎ ಡಿಸಿಪ್ಲಿನ್ ಸೀನಿಯರ್ ಅಡ್ವೊಕೇಟ್. ನನಗೆ ಜೀವನ ಸಿದ್ಧಾಂತವನ್ನು ಹೇಳ್ಕೊಟ್ಟ MS ಗೋಪಾಲ್ರವರು. ನಾನು 7-8 ವರ್ಷ ಜೊತೆಯಲ್ಲಿ ಕೆಲಸ ಮಾಡಿ ಸ್ವಂತ ಆಫೀಸ್ ಮಾಡಬೇಕಾದ್ರೆ, ನೀವು ಸ್ವಂತ ಆಫೀಸ್ ಮಾಡ್ತೀರಾ ಅಂದರು. ಆವಾಗ ವಕೀಲ ಸಂಘ ಅಸೋಸಿಯೇಷನ್ ಇತ್ತು, 25,000 ರೂಪಾಯಿ ಸಾಲ ಕೊಡ್ತಾಯಿದ್ರು. 10,000 ರೂಪಾಯಿ ಸಾಲ ತಗೊಂಡು ಸ್ನೇಹಿತರು 3 ಜನ ಒಂದು ಸಣ್ಣ ಆಫೀಸನ್ನು ಮಾಡಿದ್ವಿ. ನಾನು ಆಫೀಸ್ ಆದಮೇಲೆ ಇಲ್ಲಿ 95ರಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು, ಸರ್ ನಿಮಗೆ ಛಲ ಇದೆ ಸರ್, ನಿಮಗೆ ಭೂಮಿ ಇಲ್ಲ ಉಳಕ್ಕೆ, ಸರ್ಕಾರಿ ವಕೀಲರು ಮಾಡ್ತಾಯಿದ್ದೀನಿ, ಹೋಗಿ ಸರ್ ನೀವು. ನಾನು ಸೀನಿಯರ್ ಆಫೀಸ್ ಅವಾಗ ತಾನೇ ಬಿಟ್ಟಿದ್ದೆ, ಹೋಗಲ್ಲ ಅಂದೆ. ನಾನು ಟ್ರೇಡ್ ಕೋರ್ಟ್ ಇದ್ದೆ, ಹೋಗಲ್ಲ ಅಂದೆ. ಇಲ್ಲ ಸರ್, ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲ, ನೀವು ದಯವಿಟ್ಟು ಹೋಗಿ. ಯಾವ ರೀತಿ ಅವರು ಆಶೀರ್ವಾದ ಮಾಡಿದ್ರು ಗೊತ್ತಿಲ್ಲ. 95ರಲ್ಲಿ ನಾನು ಅಲ್ಲಿ ಹೋದೆ. ಲಾಯರ್ ಆಗಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದಾಗಿತ್ತು. 95ರಲ್ಲಿ ಹೋದಾಗ 6 ರೂಪಾಯಿ ಇತ್ತು ಒಂದು ಕೇಸ್ಗೆ, 12 ರೂಪಾಯಿ ಆಯಿತು, 100 ರೂಪಾಯಿ ಆಯಿತು. ನಮ್ಮ ಉದಯವಾಳ ಸಾಹೇಬ್ರು ಅಡ್ವೊಕೇಟ್ ಜನರಲ್ ಅದನ್ನು 20,000 ಮಾಡಿದ್ರು. ನಾವೆಲ್ಲ 6 ರೂಪಾಯಿಗೆ 12 ರೂಪಾಯಿ ಕೆಲಸ ಮಾಡಿದ್ರು. ತಿಂಗಳೆಲ್ಲ ದುಡಿದ್ರು 1,000.
ಆದರೆ 1,000 ಆಗಲಿ ನನಗೆ 100 ರೂಪಾಯಿ ಕೊಟ್ಟರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇದ್ದು ಕರ್ಣನಂತೆ ಅಂತ. ನಂಬಿದ ಮನೆಗೆ ದ್ರೋಹ ಮಾಡಲ್ಲ ಒಂದೇ ಯಾವ ಸರ್ಕಾರ ಇರಲಿ, ಅದು ನನ್ನನ್ನು ನಂಬಿಕೊಂಡಿದೆ, ನನಗೆ ಕಟ್ಟಲೆ ಕೊಟ್ಟಿದೆ. ಯಾರೇ ವ್ಯಕ್ತಿ ಹೇಳಿದ್ರು ಮಾಡಲಿಲ್ಲ. ನಾನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಹೇಳಿದ್ರು ಮಾಡಲಿಲ್ಲ. ಅದೊಂದು 6 ವರ್ಷ ಹೆಚ್ಚು ಕಮ್ಮಿ ಆಯಿತು ಅಂದ್ಕೊಳ್ಳಿ, ಬಿಡಿ, ಅದು ತೊಂದರೆ ಇಲ್ಲ. ಆದರೆ ಛಲ ಇತ್ತಲ್ಲ, ಅದು ಆಗಲಿಲ್ಲ. ನಾನು ಇನ್ನೊಂದು ಈ ಸಂದರ್ಭ ಹೇಳಬೇಕಾಗುತ್ತೆ. ಬಿ ವಿ ಆಚಾರ್ಯ ಅವರು ಸತತವಾಗಿ 6 ವರ್ಷ ಗೌರ್ಮೆಂಟ್ ಅಡ್ವೊಕೇಟ್ ಆದರೆ ಮತ್ತೆ ಮಾಡಬಾರ್ದು ಅಂತ ರೂಲ್ ಇದೆ. ವೀರಪ್ಪನವರು ಏನು ಮಾಡೋದು, ನಾನು ನಿಮ್ಮನ್ನು ಬಿಡೋಕ್ಕೆ ಇಷ್ಟ ಇಲ್ಲ, ಏನು ಮಾಡಲಿ ಅಂತ. ಆ ಪ್ರಾವಿಜನ್ಸ್ ಎಲ್ಲ ಓದಿ ಸಾರಂತೆ. ಆರ್ಡಿನರ್ಲಿ 6 ಟರ್ಮ್ಸ್ ಮಾಡೋಕ್ಕೆ ಬರೋದಿಲ್ಲ, ಆದರೆ ವಿಲ್ ಡೂ ಇಟ್ ಸ್ಪೆಷಲಿ ಪ್ರೆಸೆನ್ಸ್ ರಿಕ್ವೈರ್ಡ್ ಇನ್ ಫಸ್ಟ್ ಕೋರ್ಟ್ ಅಂತ. 5 ವರ್ಷ 5 ಜನ ನಾನು ಚೀಫ್ ಜಸ್ಟಿಸ್ ನೋಡಿದೆ, ಅವರು ಆ ಥರ ಬಂದರು. ಇನ್ನೊಂದು ಇನ್ಸಿಡೆಂಟ್ ನನ್ನ ಜನ್ಮದಲ್ಲಿ ನಾನು ಹೇಳಲೇಬೇಕಾಗುತ್ತೆ. ಆರ್ ಎನ್ ನರಸಿಂಹಮೂರ್ತಿ ಅವರು, ನಾನು ಅವರು ನಮಗೆ ಅಡ್ವೊಕೇಟ್ ಜನರಲ್ ಇದ್ದಾಗ ಜಸ್ಟಿಸ್ ಗುಂಜಾಲ್ ಸಾಹೇಬರು ಮುಂದೆ ನಾನು ಅಪೇರ್ ಆಗಿದ್ದೆ. ಯಾವುದೋ ಒಂದು ಕೇಸಲ್ಲಿ ಒಬ್ಬ ಕಮಿಷನರ್ ಒಳ್ಳೆ ಆರ್ಡರ್ ಮಾಡಿಲ್ಲ, ಗುಂಜಾಲ ಏನು ಮಾಡಬೇಕು ಅಂದರು. ಧೈರ್ಯವಾಗಿ ಹ್ಯಾಂಗಿಮ್ ಅಂದೆ ನಾನು. ಅವರಿಗೆ ಜಡ್ಜ್ ಸಾಹೇಬ್ರಿಗೆ ಒಂದು ಸ್ವಲ್ಪ ಇರುಸುಮುರು ಸಾಕಾಯ್ತು, ಇವ್ರು ಕ್ಲೈಂಟ್ಗೆ ಹ್ಯಾಂಗ್ ಮಾಡು ಅಂತಾನಲ್ಲ ಅಂತ. ನಾನು ನಮ್ಮ ಅಡ್ವೊಕೇಟ್ ಹಿಂದ್ಗಡೆ ಇದ್ದಿದ್ದು ನಾನು ನೋಡಲಿಲ್ಲ. ಎಸ್ ಮಿಸ್ಟರ್ ಅಡ್ವೊಕೇಟ್ ವಾಟ್ ಡು ಸೇ ಅಂದರು. ಅವ್ರು ಹಿಂದ್ಗಡೆ ಬಂದು ಭುಜದ ಮೇಲೆ ಕೈ ಇಟ್ಟು ನನಗೆ ಎಸ್ ಐ ವಿಲ್ ಸಪೋರ್ಟ್ ಮೈ ಗೌರ್ಮೆಂಟ್ ಅಡ್ವೊಕೇಟ್ ಹ್ಯಾಂಗ್ ಹಿಮ್ ಅಂದರು. ಜಡ್ಜಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಕೊನೆಗೆ ವಿಲ್ ಪೋಸ್ ದಿಸ್ ಮ್ಯಾಟರ್ ಬಿಫೋರ್ ಸಮ್ ಅದರ್ ಆಫೀಸರ್ ಅಂತೇಳಿ ಅದನ್ನು ಆರ್ಡರ್ ಆಯಿತು. ಆ ಆಫೀಸರ್ ಬಂದು ಎ ಜಿ ಆಫೀಸಲ್ಲಿ ಏನು ರೀ ಈ ಥರ ಮಾಡಿ ನಿಮ್ಮ ಏಜ್ ಹಿಂಗೆ ಮಾಡಿಬಿಟ್ರೆ ಅಡ್ವೊಕೇಟ್ ಜನರಲ್ ಅಂತ. ಅವ್ರು ಆ ಥರ ಹೇಳ್ದೇ ಇದ್ದರೆ ಜಡ್ಜಿನಿಗೆ ಏನೋ ಮಾಡಿರೋರು, ಅವ್ರು ಹೇಳಿದ್ದಕ್ಕೆ ಏನೂ ಆಗಲಿಲ್ಲ, ಸುಮ್ಮನೆ ರಾಯ ಅಂತ ಹೇಳೋದು. ಆ ಥರ ಹೆಜ್ಜೆ ಹೆಜ್ಜೆಗೂ ನನಗೆ ನಮ್ಮ ಅಡ್ವೊಕೇಟ್ ಜನರಲ್ಸು, ಆಗಿನ ಮುಖ್ಯಮಂತ್ರಿಗಳು 8 ಜನ ಯಾರಿದ್ದರು ನಾನು ಸಪೋರ್ಟ್ ಮಾಡಿದ್ದಾರೆ, ಲಾ ಮಿನಿಸ್ಟರ್ ಸಪೋರ್ಟ್ ಮಾಡಿದ್ದಾರೆ. ಒಂದು ಇನ್ಸಿಡೆಂಟ್ ನಾನು ಹೇಳಲೇಬೇಕಾಗುತ್ತೆ ನಿಮಗೆ. 96-90 ನಾಣಯ್ಯ ಸಾಹೇಬರು ಲಾ ಮಿನಿಸ್ಟರ್ ಆಗಿದ್ದಾಗ ಒಂದು ಇನ್ಸಿಡೆಂಟ್ ಆಯಿತು ಕೋರ್ಟಲ್ಲಿ. ಪ್ಯಾರಾಲಿಮಾಸ್ ಬೇಗ ಬಂದಿಲ್ಲ ಅಂಥೇಳಿ ಆಗಿನ ಸದಾಶಿವ ಸಾಹೇಬರು ಜಡ್ಜಿದ್ರು. 5,000 ಸಾವಿರ ಎಕ್ಸ್ಟ್ರಾ ರೈತರಿಗೆ ಅಂತ ಮಾಡಿಬಿಟ್ರು. ನಾನು ಆರ್ಗ್ಯುಮೆಂಟ್ ಬರೀರಿ ಅಂದರೆ ಕೂತ್ಕೊಪ್ಪ ಏನಾಗಲ್ಲ ಅಂದರು. ಆವಾಗಿದ್ದಂತಹ ಸೆಕ್ರೆಟರಿ ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಅವರು ಎನ್ಕ್ವೈರಿ ಇನ್ಶಿಯೇಟ್ ಮಾಡಬೇಕು ಅಂದರು. ನನಗೆ ಭಾರಿ ಬೇಜಾರಾಯಿತು. ಏನು ಎನ್ಕ್ವೈರಿ ಇನ್ಶಿಯೇಟ್ ಮಾಡ್ತೀರಿ ನೀವು, ಅಪೀಲ್ ಹಾಕೋಣ ಅಂತ. ಕೊನೆಗೆ ಆ ಜಡ್ಜಿಗೆ ನಾನು ಹೋಗಿ ಹೇಳಿದೆ, ಸರ್ ಆ ರೀಕಾಲ್ ಮಾಡಿ ಆರ್ಡ್ರನ್ನ ಅವ್ರು ತಪ್ಪು ತಿಳ್ಕೊಂಡು ಮಾಡಿದ್ದಾರೆ, ನಾನು ತಪ್ಪಾಗುತ್ತೆ, ನೀವು 5,000 ಬದ್ದು 20,000 ಹಾಕಿ ಸರ್, ಗೆದ್ದೆ ಅಡ್ವೊಕೇಟ್ ಜನರಲ್ ಪಾಸ್ ಆರ್ಡರ್ ಅಂತ ಅವ್ರು ಧೈರ್ಯ ಮಾಡಲಿಲ್ಲ. ನಿಮಗೆ ಧೈರ್ಯ ಇಲ್ಲ ಅಂತ ಒಪ್ಪಂದು ಕೊಟ್ಟು ಹೇಳ್ಬಿಟ್ಟೆ ಜಡ್ಜಿಗೆ ನಾನು. ಆ ಒಂದು ಶಕ್ತಿ ಏನೋ ಗೊತ್ತಿಲ್ಲ, ಎಲ್ಲ ಅಡ್ವೊಕೇಟ್ ಜನರಲ್ಸು ನನಗೆ ಉದ್ದಕ್ಕೂ ಎಲ್ಲ ಜಡ್ಜಿಗಳು ಸಪೋರ್ಟ್ ಮಾಡಿದ್ರು. ಯುವ ವಕೀಲರೊಂದು ಮನವಿ, ಸ್ವಲ್ಪ ನಿಮಗೆ ಆತ್ಮ ಛಲ ನಾನು ಏನು ಕಮ್ಮಿ ಇಲ್ಲ. ಈ ದೇವಸ್ಥಾನ ನ್ಯಾಯ ದೇವಸ್ಥಾನ ಅನ್ನೋದು ಜಾತಿ ಮತ ಇಲ್ಲದೆ ಎಲ್ರಿಗೂ ಅದು ನ್ಯಾಯ ಮಂದಿರ. ಅಲ್ಲೊಂದೇ ನೀವು ಮನಸ್ಸು ಮಾಡಿದ್ರೆ ಏನು ಬೇಕೋ ಸಾಧನೆ ಮಾಡ್ಬೋದು ಅನ್ನೋಕ್ಕೆ ನಾನು ಸಣ್ಣ ಎಕ್ಸಾಂಪಲ್ಲು. ಇಲ್ಲಿ ಯುವ ವಕೀಲರು ನಿಮ್ಮ ಉತ್ತೇಜನ, ನಿಮ್ಮ ಹುಮ್ಮಸ್ಸು, ಸ್ವಲ್ಪ ಈ ಆರುಗಳ ಬದಲು ಸ್ವಲ್ಪ ಬುಕ್ಕುಗಳು ತಗೊಂಡು ಓದ್ರಿ, ಒಳ್ಳೇದಾಗುತ್ತೆ ನಿಮಗೆ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಇಷ್ಟೊತ್ತು ನಾನು ಇನ್ನೂ ಮಾತಾಡಬೇಕು, ಅವರ ವ್ಯಾಲ್ಯುಬಲ್ ಟೈಮನ್ನು ನಾನು ತೊಗೊಳಕ್ಕೆ ಇಷ್ಟಪಡಲ್ಲ. ದಯವಿಟ್ಟು ಕ್ಷಮಿಸಿ, ಮುಂದೆ ಸಿಗೋಣ, ಅವಕಾಶ ಸಿಗ್ತದೆ ನಿಮ್ಮಲ್ಲಿ, ನಾವು ಮಾಡೋಣ. ಇಲ್ಲದೆ ನಾನು ಆಲ್ರೆಡಿ ಶುರು ಮಾಡಿಬಿಟ್ಟಿದ್ದೀನಿ. ಬೆಳಗ್ಗೆ 10:30 ಕೂತ್ಕೊಂಡ್ರೆ ಆಫೀಸಲ್ಲಿ 2 ಗಂಟೆವರೆಗೂ ಉಚಿತ ಕಾನೂನು ಸೇವೆ ಮಾಡ್ತೀನಿ ಜನಗಳಿಗೆ, ಜೊತೆಗೆ ಏನಾದ್ರು ಮಾಡ್ತೀನಿ, ನೀವೆಲ್ಲ ನನ್ನ ಜೊತೆ ಇರ್ತೀರಿ ಅಂತ ಹೇಳಿ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.